ಎಲ್ರಿಗೂ ನಮಸ್ಕಾರ. ಕಿರಣ್ ಪ್ರಕಾಶ್ ಮಾತಾಡೋದು. ಫಸ್ಟ್ 4 ತಿಂಗಳಾಗಿದೆ ಕರೆಕ್ಟಾಗಿ ವೀಕ್ಷಕರೇ. ಪ್ರತಿಯೊಂದು ಸ್ಟೆಪ್ಪು ನಾವು ಹೇಳ್ಕೊಡ್ತಾ ಇದ್ದೀವಿ. ಕರೆಕ್ಟಾಗಿ 4 ತಿಂಗಳು 10 ದಿನ ಆಯಿತು. ಪ್ಲಾಂಟೇಷನ್ ಮಾಡಿದ ಡೇಟು 30th ಸೆಪ್ಟೆಂಬರ್ ಅಂದರೆ ಅಕ್ಟೋಬರ್ 1ನೇ ತಾರೀಕು ಅಂದ್ಕೊಳ್ಳಿ. ನವಂಬರ್, ಡಿಸೆಂಬರ್, ಜಾನ್ವರಿ, ಇದು ಫೆಬ್ರವರಿ. ಸೊ ವೀಕ್ಷಕರೇ ನೋಡ್ತಾ ಇದ್ದೀರಾ, ಕರೆಕ್ಟಾಗೆ ನಿಮಗೆ ರಿಸಲ್ಟ್ ಬೇಕು ಅಂದರೆ ಫಸ್ಟ್ ಅರ್ತ್ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡು ಪ್ರತಿಯೊಂದು ಸ್ಟೆಪ್ಪು ಕರೆಕ್ಟಾಗಿ ಹೇಳ್ಕೊಡ್ತೀವಿ ನಾವು. 4ನೇ ತಿಂಗಳಲ್ಲಿ ಏನು ಮಾಡಬೇಕು ಅಂದರೆ 3 ತಿಂಗಳು ಫಸ್ಟು ಸಕ್ಸಸ್ಫುಲ್. ಬಾಳೆಯ ಬಾಲ್ಯ ದಿನಗಳು ಅಂದರೆ 3 ತಿಂಗಳು. 3 ತಿಂಗಳು ದಾಟಾದಮೇಲೆ ನಿಮಗೆ 100% ಸಕ್ಸಸ್. ಎಷ್ಟೊಂದು ಕಡೆ ಕೆಮಿಕಲ್ ಫಾರ್ಮಿಂಗ್ ಮಾಡೋರು ಇವಾಗ ಫೋನ್ ಮಾಡಿ ಪನಾಮ 3 ತಿಂಗಳು 4 ತಿಂಗಳಿಗೆಲ್ಲ ಪನಾಮ ಬಂದಿದೆ ಸಿಕ್ಕಾಬಟ್ಟೆ. ಕೆಮಿಕಲ್ ಸ್ಟಾಪ್ ಮಾಡಿ ಅಂತ ನಾನು ಹೇಳ್ತಾನೆ ಇದ್ದೀನಿ. ಪನಾಮ ತುಂಬ ಡೇಂಜರಸ್ಸು. ಒಂದು ಗಿಡಕ್ಕೆ ಬಂದರೆ 10 ಗಿಡ, 100 ಗಿಡ, 500 ಗಿಡ, 1000 ಗಿಡ ಆಗಿಬಿಡುತ್ತೆ. ರೋಗ ಬಂದು ಪ್ಲಾಟೇ ಹೊಟ್ಟೋಗ್ಬಿಡುತ್ತೆ ವೀಕ್ಷಕರೇ. ಕರೆಕ್ಟಾಗೆ ಮಾಡಬೇಕು ಅಂದರೆ ಪದ್ಧತಿ ಇಂಪಾರ್ಟೆಂಟು. ಭೂಮಿ ಫಸ್ಟ್ ಫಲವತ್ತತೆ ಮಾಡ್ಕೊಬೇಕು. ಪ್ರತಿ ವಿಡಿಯೋಲೂ ಹೇಳ್ತಾ ಇದ್ದೀನಿ. ನೀವು ಏನೇ ಬೆಳೆ ಮಾಡಬೇಕಂದ್ರೆ ಬರೀ ಬಾಳೆ ಬಗ್ಗೆ ಎಲ್ಲ ನಾನು ಹೇಳ್ತಾ ಇರೋದು. 11 ಎಕರೆಯಲ್ಲಿ ನಾವು ಬಾಳೆ, ಕಬ್ಬು, ತರಕಾರಿ ಎಲ್ಲ ಮಾಡಾಯಿತು. ಇಲ್ಲಿ ಒಂದು ಇಡೀ ದನದ ಗೊಬ್ಬರನೂ ಹಾಕಿಲ್ಲ. ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ, ಅಷ್ಟರಲ್ಲೇ ಮಾಡೋಕ್ಕಾಗಿಲ್ಲ ಸರ್, 4 ಟ್ರ್ಯಾಕ್ಟರ್ ಲೋಡ್ ದನದ ಗೊಬ್ಬರ ಹಾಕಿದ್ದೀರಿ ಅಂತ. ಖಂಡಿತ ಸಾಲಲ್ಲ. 11 ಎಕರೆಯಲ್ಲಿ ನಾವು ಒಂದು ಇಡೀ ದನದ ಗೊಬ್ಬರನೂ ಹಾಕಿಲ್ಲ. ದನದ ಗೊಬ್ಬರ ಹಾಕ್ದೇ ಮಾಡ್ತಾಯಿದ್ದೀರಿ. ಏನಕ್ಕೆ ಅಂದರೆ ಸೆಣಬು ನಿಮಗೆ ದನದ ಗೊಬ್ಬರಗಿಂತ 100 ಪಟ್ಟು ಸ್ಟ್ರಾಂಗು. 30 ಟನ್ನು ದನದ ಗೊಬ್ಬರ 30 ಟನ್ ಹಾಕೋಕ್ಕಾಗಲ್ಲ ನಿಮಗೆ. ಅದೇ ಹಸರಳೆ ಗೊಬ್ಬರ ಮಾಡಿದ್ರೆ ನಿಮಗೆ 30 ಟನ್ ಗೊಬ್ಬರ ಸೇರಿಸ್ದಂಗೆ ಆಗುತ್ತೆ ಭೂಮಿಗೆ. ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಭೂಮಿಲಿ. ಇದೆಲ್ಲ ನಾನು ಹೇಳ್ತಾ ಬರ್ತಾನೆ ಇದ್ದೀನಿ. ನಿಮ್ಮಿಷ್ಟ. 100% ಸಕ್ಸಸ್ ಆಗಬೇಕು ಅಂದರೆ ಕರೆಕ್ಟಾಗಿ ಪದ್ಧತಿ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗೋದು. ಸೊ ನೋಡ್ತಾ ಇದ್ದೀರಾ, ಇವಾಗ ಕರೆಕ್ಟಾಗಿ 4 ತಿಂಗಳಾಯಿತು. ಬುಡ ತೋರಿಸ್ತೀನಿ ಬನ್ನಿ. ಸೊ ಬುಡ ನೋಡಿ, ಕೈ ಹಿಡಿದ್ರೆ ಕರೆಕ್ಟಾಗಿ 2 ಅಡಿ, 1 ಅಡಿ ಇದೆ. ಸೊ 1 ಅಡಿ ಬುಡ. ನಿಮಗೆ ಹೈಟ್ ನೋಡಿ, ಎಲೆ ಅಗಲ ನೋಡಿ, ಎಲೆ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿದೆ. ಕೈ ತೋರಿಸಿ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ. ಫಸ್ಟ್ ಕ್ಲಾಸ್ ಕ್ವಾಲಿಟಿ ಬರ್ತಾಯಿದೆ. ಹೈಟ್ ನೋಡ್ಬೋದು, 1 ಅಲ್ಲ 2 ಅಲ್ಲ ನಿಮಗೆ ನೋಡ್ಬೋದು. ಮೇಯ್ನು 3ನೇ ತಿಂಗಳಿಂದ ನಿಮಗೆ ಪ್ರಾಬ್ಲಮ್ ಬರೋದು ಸಿಗಟೋಕ ನೋಡಿ 1% 2% ಇರ್ಬೋದು ಅಷ್ಟೇ. ಏನಕ್ಕೆ ಅಂದರೆ ನೀರು ಜಾಸ್ತಿ ಬಿಡಬಾರ್ದು ವೀಕ್ಷಕರೇ. ನೀರು ಜಾಸ್ತಿ ಬಿಟ್ಟರೆ ನಿಮಗೆ ಸಿಗಟೋಕ ಜಾಸ್ತಿ ಆಗುತ್ತೆ. ಡಿಸೆಂಬರು, ಜಾನ್ವರಿ ನಿಮಗೆ ಚಳಿಗಾಲದಲ್ಲಿ ಇಬ್ನಿ ಕೂತ್ಕೊಳುತ್ತೆ ಎಲೆ ಮೇಲೆ. ನಿಮಗೆ ಕಳೆ ತೆಗೆಸ್ಬೇಕು. ಯಾಕಂದರೆ ಭೂಮಿಯಿಂದ ನಿಮಗೆ ತೇವಾಂಶ ಭೂಮಿಲಿದ್ದರೆ ನಿಮಗೆ ಸಿಗಟೋಕ ಜಾಸ್ತಿ ಆಗುತ್ತೆ. ಅದು ಬಿಟ್ಟರೆ ನಿಮಗೆ ಮಳೆಗಾಲದಲ್ಲಿ, ಸೊ ಕಳೆ ಇರೋದ್ರಿಂದ ಏನಾಗುತ್ತೆ, ಮಳೆಗಾಲದಲ್ಲಿ ನೀರು ಬಂದು ಅಲ್ಲಿ ತೇವಾಂಶ ಆರದೇ ಇದ್ದಾಗ ಅಲ್ಲಿ ಫಂಗಸ್ ಸ್ಟಾರ್ಟ್ ಆಗುತ್ತೆ ಎಲೆ ಮೇಲೆ. ಡಿಸೆಂಬರ್, ಜಾನ್ವರಿ ಇಬ್ನಿ ಕೂತ್ಕೊಳುತ್ತೆ. ಆವಾಗ ಅದು ನಿಮಗೆ ಸಿಗಟೋಕ ರೋಗ ಬರೋ ಥರ ಮಾಡುತ್ತೆ. ಅಕ್ಕಪಕ್ಕದಿಂದ ಒಂದು ನೇಚರಿಂದ ಬರುತ್ತೆ, ಒಂದು ಪಕ್ಕದ ಜಮೀನವ್ರು ಸಿಗಟೋಕ ಇದ್ದರೆ ತಿರ್ಗಿ ಅಲ್ಲಿಂದ ಇಲ್ಲಿಗೆ ಗಾಳಿಯಿಂದನೂ ನಿಮಗೆ ಸಿಗಟೋಕ ಸ್ಪ್ರೆಡ್ ಆಗುತ್ತೆ. ಸೊ ಇದೆಲ್ಲದಕ್ಕೂ ಏನು ಮಾಡಬೇಕು, ನಮ್ಮ ಕೈಯಲ್ಲಿ ಆಗೋಂಥದ್ದೇನು, ಫಸ್ಟು ನೀರು ಕಮ್ಮಿ ಮಾಡಬೇಕು. ನೋಡಿ ಎಲ್ಲರೂ ಇದೆಯಾ, ಕೆಳಗಡೆ ಎಲೆಯಿಂದ ನೋಡಿ ಸಿಗಟೋಕ ಇಲ್ಲ. ಎಲೆಯಿಂದ ನೋಡಿದ್ರೆ ಒಂದಕ್ಕೂ ಸಿಗಟೋಕ ಇಲ್ಲ. ಸೊ ಏನಕ್ಕೆ ಅಂದರೆ ನಾವು ಬಿಡೋಂಥ ನೀರು ದಿನ ಬಿಡಬೇಕು. ದಿನ 2 ಅವರ್ ಬಿಡಿ. ಇವಾಗ 4 ತಿಂಗಳಾಯಿತು. ಬೇಸಿಗೆಗಾಲ ಫೆಬ್ರವರಿ ಸ್ಟಾರ್ಟ್ ಆಗಿದೆ. ನಿಮಗೆ ಜಾಸ್ತಿ ಬಿಸಿಲು ಸ್ಟಾರ್ಟ್ ಆಗಿರೋದ್ರಿಂದ 1 ಅವರಿಂದ ನಾವು 2 ಅವರ್ಗೆ ಹೋಗಿದ್ದೀರಿ. ಸೊ ನೀವು 8 ಅವರ್ ಕರೆಂಟ್ ಇದೆ ಅಂದ್ಬಿಟ್ಟು 8 ಅವರ್ ನೀರು ಬಿಟ್ಟರೆ ರೋಗ ಸ್ಟಾರ್ಟ್ ಆಗುತ್ತೆ. ಬೇರಲ್ಲಿ ರೋಗ ಸ್ಟಾರ್ಟ್ ಆಗುತ್ತೆ, ಕೊಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೀರು ತುಂಬ ಇಂಪಾರ್ಟೆಂಟು. 5ನೇ ತಿಂಗಳಲ್ಲಿ ನೀವು 10 ವೀಡಿಯೋ ನೋಡಬೇಕಾಗಿಲ್ಲ. ತುಂಬ ಸಿಂಪಲ್ ನಾನು ಹೇಳ್ತಾ ಇರೋದು. 4ನೇ ತಿಂಗಳು ಮುಗೀತು. ಇನ್ನು 5ನೇ ತಿಂಗಳಿಗೆ ನೀವು ಮಾಡಬೇಕಾಗಿರೋದು ಬರೀ ವಾಟರ್ ಮ್ಯಾನೇಜ್ಮೆಂಟ್. ದಿನ ನೀರು ಬಿಡಿ, 2 ಅವರ್ ಬಿಡಿ. ಇವಾಗ ಗುಲ್ಬರ್ಗ ಆ ಕಡೆ ಸೆಕೆ ಪ್ರದೇಶಗಳಲ್ಲಿ ಇರೋರು ನೋಡಿಕೊಂಡು ಬಿಡಿ. ಒಟ್ಟಿನಲ್ಲಿ ತೇವಾಂಶ ಮೇಂಟೈನ್ ಮಾಡಬೇಕು. ತುಂಬ ಕೊಚ್ಚೆ ಥರ ಆದರೆ ರೋಗ ಬರುತ್ತೆ. ಗಿಡನೇ ಹೇಳ್ಕೊಟ್ಬಿಡುತ್ತೆ ನಿಮಗೆ. ಯಾವಾಗ ನೀರಿನ ಅಂಶ ಕಮ್ಮಿ ಆಗಿದೆ ಗಿಡಕ್ಕೆ, ಯಾವಾಗ ನೀರು ಸಾಲ್ತಾ ಇಲ್ಲ ಅಂದರೆ ಇದೆಲ್ಲ ಮಂಕಾಗುತ್ತೆ, ಎಲೆಗಳೆಲ್ಲ ಕೆಳಗೆ ಬೀಳುತ್ತೆ. ಸೊ ನಿಮಗೆ ಪನಾಮ, ಸಿಗಟೋಕ ಮೇಜರ್ ಪ್ರಾಬ್ಲಮ್ಮು. 4ನೇ ತಿಂಗಳಾದಮೇಲೆ ಪನಾಮ ಬಂದಿರೋರು, ಕೆಮಿಕಲ್ ಮಾಡ್ತಾ ಇರೋರಿಗೆ ಬಂದಿರ್ಬೋದು. ನಮ್ಮಲ್ಲಿ ಬರೋಕ್ಕೆ 99% ಸಾಧ್ಯ ಇಲ್ಲ.
ಅಂದರೂ 1% ಏನಾದ್ರು ಬಂದಿದ್ದರೆ ಅದು ನೀವು ಎಲ್ಲಿ ಕಂದು ತಂದಿರ್ತೀರಾ ಅದರಿಂದ ಪನಾಮ ಬಂದಿರ್ಬೋದು. ಮೊನ್ನೆ ಒಬ್ಬರು ಟಿಶ್ಯೂ ಕಲ್ಚರ್ ಹಾಕಿದ್ರು. ಟಿಶ್ಯೂ ಕಲ್ಚರ್ ಹಾಕಿದ್ರೆ ರೋಗನೇ ಬರೋಲ್ಲ ಅಂತಾರೆ, ಅಂದರೆ ಕೆಮಿಕಲ್ ಮಾಡೋರು. ಅವ್ರು ಫೋನ್ ಮಾಡಿದ್ರು, ಸರ್ ಸಿಕ್ಕಾಬಟ್ಟೆ ಪನಾಮ ಬಿಡಿದೆ, 10,000 ಗಿಡ ಹಾಕಿದ್ದೀವಿ, ಅಂದರೆ 10 ಎಕರೆ, ಏನು ಮಾಡೋದು ಅಂತ. ನಮ್ಮದು ಡೋಸ್ ಸ್ಟಾರ್ಟ್ ಮಾಡಿ ತುಂಬ ಚೆನ್ನಾಗಾಯ್ತು ಅವ್ರದ್ದು. ಸೊ ಕೆಮಿಕಲ್ ಬಿಟ್ಟು ಬರೀ ನಮ್ಮದೇ ಯೂಸ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ 1 ತಿಂಗಳಾಯಿತು. ಹೊನ್ನಾಳೆ ಅವರು, ಮಧು ಅಂತ ಅವ್ರ ಹೆಸರು. ಸೊ ವೀಕ್ಷಕರೇ ನೋಡಿ, ಈ ಥರ 4 ತಿಂಗಳು ಫಾಲೋ ಮಾಡಬೇಕು. ಪದ್ಧತಿ ಫಾಲೋ ಮಾಡಿದ್ರೆ ಮಾತ್ರ ಮ್ಯಾಜಿಕ್. ಏನು ಮ್ಯಾಜಿಕ್ ಮಾಡೋಕ್ಕಾಗಲ್ಲ. ಬುಡ ತೋರಿಸಿ ನೋಡಿ, ಇದೊಂದು ಬುಡ ತೋರ್ಸೋಣ ನೋಡಿ. ಸೊ ಸಿಗಲ್ಲ ಬೆರಳು. ಆಮೇಲೆ ಇನ್ನೊಂದು ವೀಕ್ಷಕರೇ, ಎಲ್ಲ ಕಡೆ ಪನಾಮ ಎಲ್ಲರಿಗೂ ಭಯ ಅಂದ್ಬಿಟ್ಟು ಈ ಎಲೆ ಏನಿದೆಯಲ್ಲ, ಈ ಎಲೆದು ಪಾರ್ಟ್ ಏನು ಬರುತ್ತೆ ಅದು ಎಲೆ, ಇದು ಬುಡ ಅಗಲ ಆದಾಗ ನಿಮಗೆ ಈ ಎಲೆ ಏನಿದೆ ಅದರದ್ದು ಇಲ್ಲಿ ಎಲೆ ಬಿಡ್ಕೊಳುತ್ತದು. ಇದು ಸೀಳೋದಲ್ಲ, ಇದು ರೋಗ ಅಲ್ಲ. ಪನಾಮ ಅಂದರೆ ಒಳಗಡೆ ಫುಲ್ಲು ಸೀಳೋಗಿರುತ್ತೆ. ಸೊ ಅದು ಪನಾಮ. ಸೊ 4ನೇ ತಿಂಗಳಲ್ಲಿ ಇನ್ನು ಮರಿಗಳು ಸ್ಟಾರ್ಟ್ ಆಗುತ್ತೆ. ಮರಿಗಳು ಕುಯ್ಯೋದಲ್ಲ, ನಿಮಗೆ ವಿಡಿಯೋ ತೋರಿಸ್ತೀನಿ. ಸೊ ಇನ್ನು ಎಕ್ಸ್ಟ್ರಾ ಮರಿ ಬಂದಿರೋರು ಎಲ್ಲ 1.5 ಅಡಿ 1.5 ಅಡಿ ಆದಾಗ ಅದನ್ನು ಕಟ್ ಮಾಡಿ ಬುಡದಲ್ಲೇ ಹಾಕಿ. ಏನೋ ನಮ್ಮ ತಾಯಿ ಗಿಡದ ಪಕ್ಕ ಬೆಳೆಯೋ ಅಂಥ ಮರಿಗಳು. ಸೊ ಅದೆಲ್ಲ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ. ಇಲ್ಲೆಲ್ಲ ಇನ್ನೂ ಜಾಸ್ತಿ ಬಂದಿತ್ತು, ಕಟ್ಟಾಗಿದೆ. ಸೊ ಇನ್ನೇನು ಬೇಕೋ ವೀಕ್ಷಕರೇ, 100% ರಿಸಲ್ಟ್, 100% ಚಾಲೆಂಜ್ ಅಂತ ಹೇಳಿ ಸಾವಿರಾರು ಜನ ಮಾಡಿ ಇವಾಗ 11 ಎಕರೆಯಲ್ಲಿ ಡೆಮೋ ಪ್ಲಾಟಾಗಿ ನಿಮಗೋಸ್ಕರ ಮಾಡ್ತಾಯಿದ್ದೀವಿ ನೋಡಿ. ಆಲ್ರೆಡಿ ಎಷ್ಟು ಅಡಿ ಆಯಿತು? 1 ಅಡಿ ಮೇಲಿದೆ. 1 ಅಡಿ ಮೇಲಿದೆ. ಹಾಂ ನೋಡಿ. ಸೊ ಇನ್ನೇನು ಬೇಕು ವೀಕ್ಷಕರೇ, ಇದು ನಮ್ಮ ಪದ್ಧತಿ. ಸೆಣಬು ಹಾಕಲೇಬೇಕು. ಪ್ರತಿಯೊಂದು ವೀಡಿಯೋಲು ನಾನು ಹೇಳ್ತಾ ಇದ್ದೀನಿ, ಸೆಣಬು ಹಾಕಲಿಲ್ಲ ಅಂದರೆ ಫೇಲ್ಯೂರ್ ಗ್ಯಾರಂಟಿ. ಉದ್ದೇಶ ಏನು ಅಂದರೆ, ಕೆಮಿಕಲ್ ಹಾಕಿ ಭೂಮಿ ಹಾಳಾಗಿದೆ. ಆ ಭೂಮಿ ಫಲವತ್ತಾಗಬೇಕು ಅಂದರೆ ನೀವು ಸೆಣಬು ಹಾಕಲೇಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಸೆಣಬು ಹಾಕೋದ್ರಿಂದ ನಿಮ್ಮ ಭೂಮಿ ಫಲವತ್ತಾಗುತ್ತೆ. ನಿಮ್ಮ ಭೂಮಿ ಫಲವತ್ತಾದಾಗ ನಿಮ್ಮ ಭೂಮಿಲಿರೋ ಅಂಥ ಆರ್ಗ್ಯಾನಿಕ್ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗುತ್ತೆ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಚೆನ್ನಾಗಾಗುತ್ತೆ, ಎರೆಹುಳಗಳು ಜಾಸ್ತಿ ಆಗುತ್ತೆ, ನಾವು ಕೊಡೋಂಥ ಜೀವಾಣುಗಳು ಸೂಪರಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ತೇವಾಂಶ ನೋಡಿ ಎಷ್ಟಿದೆ. ಇವಾಗ ನೀರು ಬಿಡ್ತಾ ಇದ್ದೀವಿ ನೋಡಿ ಅಷ್ಟೇ ಇರಬೇಕು. ಉಂಡೆ ಕಟ್ಟಿದ್ರೆ ಉಂಡೆ ಆದರೆ ಆಯಿತು, ತೀರಾ ಕೊಚ್ಚಿ ಆಗಬಾರ್ದು ನೋಡಿ, ಇಷ್ಟೇ ಇರಬೇಕು. ದಿನ ಬಿಡಿ, ದಿನ 2 ಅವರ್ ಬಿಡಿ, ತಿರ್ಗಾ ನೆಕ್ಸ್ಟ್ ಡೇಗೆ ಅದು ಡ್ರೈ ಆಗ್ಬಿಟ್ಟಿರ್ಬೇಕು. ಒಂದು ದಿನ ನೀರು ಚೆನ್ನಾಗಿ ಬಿಟ್ಬಿಟ್ಟು ತಿರ್ಗಾ 8 ದಿನ 5 ದಿನ ನೀರು ಬಿಡದೇ ಇದ್ದರೆ, ಆ ಥರ ಮಾಡಿದ್ರೆ ನಿಮಗೆ ರೋಗ ಗ್ಯಾರಂಟಿ. ನೀವೇ ನೋಡ್ತಾ ಇದ್ದೀರಾ, ಸಿಗಟೋಕ ಬರೀ 2% ಅಷ್ಟೇ. ನಿಮಗೆ ಸಿಗಟೋಕ ಇನ್ನು ಮೇಲೆ ಕಂಟ್ರೋಲ್ ಸಿಗಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡ್ತಾ ಇದ್ದೀರಾ, ಮೇಯ್ನು ಎಲೆ ಹೋಗ್ತಾ ಸುಳಿಗಳು, ಎಲೆಗಳು ಹಂಗೆ ದೊಡ್ಡದಾಗ್ತಾ ಹೋಗಬೇಕು ನೋಡಿ. ಎಂಥ ಫಸ್ಟ್ ಕ್ಲಾಸ್ ಇದೆ. ಸೊ ನೋಡ್ತಾ ಇದ್ದೀರಲ್ಲ ವೀಕ್ಷಕರೇ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಅರ್ತ್ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸಕ್ಸಸ್ ಗ್ಯಾರಂಟಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಥ್ಯಾಂಕ್ ಯು. First Earth.